ವೀಕ್ಷಕರೇ, ಗೃಹಿಣಿ ಗೃಹಮುಚ್ಚತೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಈ ದಿನ ಲತಾ ಅವರೊಂದಿಗಿನ ಮಾತುಕತೆಯನ್ನು ಮತ್ತೆ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಲತಾ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನೋಡಿ, ಇದೊಂದು. ಓಕೆ, ಥ್ಯಾಂಕ್ ಯು. ತುಂಬ ಚಂದದಲ್ಲಿ ಮಾಡಿದ್ದೀರಿ. ಅದು ಇಂತಹ ಅನೇಕ ಕ್ರಾಫ್ಟ್ಗಳನ್ನು ನೀವು ಮಕ್ಕಳಿಗೆ ಕಲಿಸಿದ್ದೀರಿ. ಅವರು ಮಾಡಿದ್ದನ್ನು ನೋಡಿ ಅವರು ಸಂತೋಷಪಟ್ಟಿದ್ದಾರೆ. ಅವರ ಮುಖದಲ್ಲಿನ ಸಂತೋಷವನ್ನು ನೋಡಿ ನೀವು ಕೂಡ ಸಂತೋಷಪಟ್ಟಿದ್ದೀರಿ. ಹಾಗೆಯೇ ನಿಮ್ಮ ವೃತ್ತಿ ಜೀವನದ ಏಳು ಬೀಳುಗಳನ್ನು ಇನ್ನೂ ಸ್ವಲ್ಪ ವಿವರವಾಗಿ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಅಂದರೆ ಮೊದಲು ಏನಾಗ್ತಿತ್ತಂದರೆ, ನಾವು ಮಾಡ್ತೇವೆ, ಸ್ಕೂಲ್ನಲ್ಲೇ ಅದನ್ನು ಇರಿಸ್ತೇವೆ ಅಷ್ಟೇ. ಯಾರೋ ಬಂದಿರ್ತಾರೆ, ಅವ್ರು ನೋಡ್ತಾರೆ, ಹೋಗ್ತಾರೆ. ಮತ್ತೆ ನಮ್ಮ ಸಂಘ ಅಂತ ಮಾಡಿಕೊಂಡು ಮತ್ತೆ ನಾವು ಏನು ಮಾಡಿದ್ದೇವೆ, ಮಕ್ಕಳಿಂದ ಏನು ಮಾಡಿಸಿದ್ದೇವೆ ಅನ್ನೋದು ಬೇಕಲ್ವಾ. ಮತ್ತೆ ನಾವು ಏನೂ ಮಾಡಲಿಲ್ಲ, ಶಿಕ್ಷಕರು ಕೂತಿದ್ದಾರೆ ಅಂತ ಆಗಬಾರ್ದು ಅಂತ ಅಂದ್ಕೊಂಡು ನಮ್ಮ ಒಂದು ಸಂಘವನ್ನು ಪ್ರಾರಂಭ ಮಾಡಿದರು. ಮತ್ತು ಆ ಸಂಘದಲ್ಲಿ ಒಬ್ಬರು ಕುರಾಡಿ ವಿಶ್ವನಾಥ್ ಸರ್ ಅಂತ, ಅವರು ಹಾರ್ಟಿಕಲ್ಚರ್ ಅವರು ಅದರ ಅಧ್ಯಕ್ಷರಾಗಿ, ಮತ್ತು ನಮ್ಮ ನಾಗರಾಜ್ ಸರ್ ಡಿಪಾರ್ಟ್ಮೆಂಟಿಗೆ ಹೋದ ನಂತರ ಅದಕ್ಕೊಂದು ಏನೋ ಒಂದು ಹಿನ್ನೆಲೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತೆ ಮಾಡಿದಾಗ ಬೇರೆ ಕಡೆ ಎಲ್ಲ ಇತ್ತು, ಇಲ್ಲಿ ಅಷ್ಟು ಅದಕ್ಕೆ ಇದು ಬೆಂಬಲ ಕೊಡ್ತಾ ಇರಲಿಲ್ಲ. ಮತ್ತು ಇಲ್ಲಿ ಹಾಗಾದರೆ ವರ್ಷಕ್ಕೊಂದು ಎಕ್ಸಿಬಿಷನ್ ಮಾಡುವ ಅಂತ, ಅಂದರೆ ನಾವು ಮಾಡಿದ್ದನ್ನು ಅದನ್ನು ಮಕ್ಕಳ ಹತ್ರ ಮಾಡಿಸಿರ್ತೇವಲ್ಲ, ಅದನ್ನು ಪ್ರದರ್ಶನ ಮಾಡುವಂಥದ್ದು. ಮತ್ತು ಅದು ಬರೀ ಪ್ರದರ್ಶನ ಆಗಬಾರ್ದಲ್ಲ, ಅಂದರೆ ಯಾವ ಶಾಲೆ ಮಕ್ಕಳು ಒಳ್ಳೇದು ಮಾಡಿದ್ದಾರೆ ಅದೊಂದು ಪ್ರೋತ್ಸಾಹ. ಆಗ ಒಬ್ಬರ ನೋಡಿ ಇನ್ನೊಬ್ಬರು ಮಾಡುವಂಥ ಹಾಗೆ ಬರ್ತದೆ ಅಂತ ಹೇಳಿಕೊಂಡು ಮತ್ತು ಅವರು ಅದನ್ನು ಮಾಡುವಂಥ ತೀರ್ಮಾನಕ್ಕೆ ಬಂದು, ಮತ್ತು ಜಿಲ್ಲಾ ಮಟ್ಟದ, ಅಂದರೆ ತಾಲೂಕು ಮಟ್ಟದೆಲ್ಲ ಆಗೋದಿಲ್ಲ ನಮಗೆ, ಜಿಲ್ಲಾ ಮಟ್ಟದನ್ನೇ ನೇರವಾಗಿ ಮಾಡ್ತಾ ಇತ್ತು ಪ್ರತಿ ವರ್ಷ. ಜಿಲ್ಲಾ ಮಟ್ಟದಕ್ಕೆ ನಿಮಗೆ ಸಿಕ್ಕಿರುವ ಪ್ರತಿಕ್ರಿಯೆ? ನನಗೆ ಪ್ರತಿ ವರ್ಷ ನಾನು ಭಾಗವಹಿಸಿದಾಗ ಅದು ಹೊಲಿಗೆಯಲ್ಲಿ ನನಗೆ ಪ್ರಥಮ ಹೊಲಿಗೆ ವಿಭಾಗದಲ್ಲಿ ನನಗೆ ಅದಂದರೆ 2 ವಿಭಾಗ ಮಾಡ್ತಿದ್ರ. ಇದು ಇಡ್ತೇವೆ ನಾವು ಕ್ರಾಫ್ಟನ್ನು ಕೂಡ ಮಕ್ಕಳು ಮಾಡಿದ್ದು, ಆದರೆ ಅದರಲ್ಲಿ 2 ವಿಭಾಗ ಮಾಡಿ ಇಡಬೇಕಾಗ್ತದೆ. ಅದರಲ್ಲಿ ಹೊಲಿಗೆಯಲ್ಲಿ ನಮ್ಮ ಶಾಲೆಗಂತೂ ನಮ್ಮ ಮಕ್ಕಳಿಗೆ ಸಿಗ್ತಾ ಇತ್ತು ಪ್ರತಿ ವರ್ಷ ಜಿಲ್ಲಾ ಮಟ್ಟದ್ದು. ಅದು ನಾನು ಹೋದಾಗ ಭಾಗವಹಿಸಿದ್ದು ನನಗೆ ಸಿಕ್ಕಿದೆ. ಹಾಗೆ ಮತ್ತೆ ಇನ್ನೊಂದಂದರೆ, ಆ ಜಿಲ್ಲಾ ಮಟ್ಟದ ಆ ಕಾರ್ಯಕ್ರಮದಲ್ಲಿ ಒಂದು ಗೆಸ್ಟ್ಗಳು ಬರ್ತಾರೆ, ಗೆಸ್ಟಿಗೆ ಏನಾದರೂ ಮೊಮೆಂಟಮ್ ಕೊಡಬೇಕು. ಎಲ್ಲರೂ ಕೊಡ್ತಾರೆ, ಅದು ಏನೋ ಒಂದು ಮೊಮೆಂಟಮ್ ಮಾಡಿ ತರ್ತೇವೆ, ಅದು ಹಾಗಾಗಬಾರ್ದು, ನಾವು ನಮ್ಮ ಮಕ್ಕಳಿಂದ ಮಾಡಿಸಿ ನಾವು ಕೊಡಬೇಕನ್ನು. ಆಗ ನಾನು ಹೇಳಿದೆ, ನನಗೆ ಒಂದಂದರೆ ಮಾರ್ಕೆಟಿಂಗ್ ಆಗಬೇಕಲ್ಲ ಮಕ್ಕಳದ್ದು ಮಾಡಿದ್ದು. ಅದಕ್ಕೆ ನಾನು ಹೇಳಿದೆ, ಒಂದು ಕೆಲಸ ಮಾಡುವ, ಹೀಗೆ ಮಾರ್ಕೆಟಿಂಗ್ ಲೆಕ್ಕದ ನಾನು ಮಾಡಿಸ್ತೇನೆ ಮಕ್ಕಳ ಹತ್ರ, ಅದು ನೀವು ಪರ್ಚೇಸ್ ಮಾಡಿ, ಅಂದರೆ ಸಂಘ ಪ್ರೋಗ್ರಾಮಿಂದ ಪರ್ಚೇಸ್ ಮಾಡ್ತಾರಲ್ಲ, ಮಾಡಿ ಅದು ನನ್ನ ಮಕ್ಕಳಿಗೆ ಆ ಹಣವನ್ನು ಉಪಯೋಗಿಸುವಂಥದ್ದು. ಆಗ ಮಕ್ಕಳಿಗೂ ಕೂಡ ಇದು ಪರ್ಚೇಸ್ ಆಗ್ತದೆ ಅಂತ ಗೊತ್ತಾಗ್ತದೆ. ಹಾಗೆ ಮೊದಲನೇ ವರ್ಷ ಒಂದು ಡೆಕೋರೇಟಿವ್ ದಿಂಬು ಬರ್ತದೆ, ಕಾರಿನ ಹಿಂದ್ಗಡೆ ಎಲ್ಲ ಇಡ್ತಾರೆ, ಮಣಿಯೆಲ್ಲ ಹಾಕಿ, ಅದೊಂದು ಏನೋ ಹೊಸದಾಗಿ ಒಂದು ಕಲ್ತದ್ದು. ಅದಕ್ಕೆ ಮತ್ತೊಂದು ಸ್ವಲ್ಪ ಎಲ್ಲ ಇದು ಊಟಕ್ಕೆ ಉಪ್ಪು ಹುಳಿ ಖಾರ ಸೇರಿಸಿದಾಗೆ ಸೇರಿಸ್ತೇನೆ ನಾನು. ಹಾಗೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದೆ. ಮತ್ತು ಹೇಳಿದೆ, ಅವ್ರು ಹೇಳಿದರು 40 ರೊಳಗೆ ಬೇಕಾಗ್ತದೆ. ಆಯ್ತು, ನನ್ನ ಮಕ್ಕಳು ಮಾಡ್ತಾರೆ ಅಂತಂದರೆ 40 ದಿಂಬನ್ನು ನನ್ನ ಸ್ಟೂಡೆಂಟ್ ಮಾಡಿದ್ದಾರೆ. ಅದಕ್ಕೆ ಬೇಕಾಗುವ ಹತ್ತಿಗೂ ತರಬೇಕು ಎಲ್ಲ. ಅದು ಅದೇ ಅವನು ಹೇಳಿದ್ನಲ್ಲ, ಅವನನ್ನು ನಾನು ಸೌಭಾಗ್ಯ ಬಟನೋಸ್ ಅಂತ ಇಲ್ಲಿ ಉಡುಪಿಯಲ್ಲಿ, ಇದರಿಂದ ಬಂದ ಹಣವನ್ನ ಏನು ಮಾಡ್ತಾ ಇದ್ದೆ? ವಾಪಸ್ ಮತ್ತೆ ತರಬೇಕಲ್ಲ ಮಕ್ಕಳಿಗೆ, ಅದು ಅಂದರೆ ಆ ಒಂದು ಇದಕ್ಕೆ ಆಗ್ತದೆ ಅದು. ಅದಕ್ಕೆ ಸೇರಿಸ್ತೇನೆ, ಮತ್ತೆ ನಾನು ಉಪಯೋಗಿಸೋದಿಲ್ಲ ಅದನ್ನು. ಅಲ್ಲ, ಮಕ್ಕಳು ಏನು ಮಾಡ್ತಾರೆ ಅಂತ ನಾನು ಇದೆ, ಮತ್ತೆ ಹೊಸ್ತು ತರ್ತೇನಲ್ಲ. ಹೌದು, ಅದು ತರುವುದು ನಾನೇ ಅಲ್ವಾ, ಹಾಗೆ ಮತ್ತೆ ಹೊಸ್ತು ತರ್ತೇನೆ. ಅಲ್ಲಿ ಸ್ವಲ್ಪ ಬರ್ತದೆ. ಮತ್ತೆ ಕೆಲವು ಸಲ ಎಲ್ಲ ಮಕ್ಕಳಿಗೆ ಏನಾದಕ್ಕಾದ್ರೂ ಬೇಕಾಗ್ತದಲ್ಲ, ಮನೆ ತಗೊಂಡು ಹೋಗುದಿದ್ರೆ ಹೋಗ್ತಾರೆ, ಅದು ಹೋಗಿ ಆ ಥರದಲ್ಲಿ ಅವರಿಗೆ, ಅಂದರೆ ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ. ಮತ್ತೆ ಹಳೇದೆಲ್ಲ ತಂದದಿದ್ರೆ ಮನೆಯಿಂದ ನೀವು ತಗೊಂಡು ಹೋಗಿ ಅಂತ ಹಾಗೆ ಇದು ಮಾಡ್ತೀನಿ. ಮತ್ತೆ ಉಲ್ಲನಿಂದೆಲ್ಲ ಟೇಬಲ್ ಕ್ಲಾತ್ ಎಲ್ಲ ಮಾಡುವಂಥದ್ದು ಅದೆಲ್ಲ ಮಾಡ್ತಿದ್ರು. ಹಾಗೆ ಫಸ್ಟ್ ವರ್ಷ ಗೆಸ್ಟಿಗೆ ಬೇಕಾಗುವ 40 ಮೊಮೆಂಟಮ್, ಅದೇ ದಿಂಬನ್ನು ನಮ್ಮ ಶಾಲೆಯ ಮಕ್ಕಳು ಮಾಡಿದ್ದು. ಹಾಗೆ ಅದರಲ್ಲಿ ಹೊಲಿಗೆಯಲ್ಲಿ ನಮಗೆ ಸಿಕ್ಕಿದೆ, ಅದು ಹೊಲಿಗೆ ಇದರಲ್ಲಿ ವಿಭಾಗದಲ್ಲಿ ಬಂತು, ಅದು ನಮಗೆ ಸಿಕ್ಕಿತು. ಹಾಗೆ ಮತ್ತೆ ಮತ್ತೊಂದು ವರ್ಷ ಕೂಡ ಅದೇ ಕುಂದಾಪುರದಲ್ಲಿ ಬೋರ್ಡ್ ಹೈಸ್ಕೂಲ್ನಲ್ಲಿ ಒಂದು ವರ್ಷ ಜಿಲ್ಲಾ ಮಟ್ಟದ್ದಾಯಿತು. ಅದಕ್ಕೆ ಏನಾದರೂ ಹೊಸ್ತು ಮಾಡಬೇಕು, ಏನು ಮಾಡೋದು ಅಂತ ಪುನಃ ಹೇಳಿದರು, ಗೆಸ್ಟಿಗೆ ಕೊಡುವಂಥದ್ದು ನಿಮ್ಮ ಶಾಲಾ ಮಕ್ಕಳ ಕೈಯಿಂದ ಅಂತ. ಆಗ ನನಗೆ ಆ ವರ್ಷದಿಂದ ಕುಂದಾಪುರದ ತನಕ ತಗೊಂಡು ಹೋಗ್ಬೇಕಲ್ಲ ಅದನ್ನೆಲ್ಲ ವಸ್ತು ಮಾಡಿದ್ದನ್ನು. ಆಗ ಒಬ್ಬ ಹುಡುಗ ಕಾರಿನ ಅಲ್ಲಿ ಎಲ್ಲ ತುಂಬ್ಕೊಂಡು ಮಕ್ಕಳನ್ನು ಕರ್ಕೊಂಡು 2 ದಿವಸ ನನಗೆ ಅದರದ್ದು ಇದಾಗಿತ್ತು. ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಲ್ಲ, ಹುಡುಗರನ್ನು ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಸೆಟ್ ಮಾಡ್ಲಿಕ್ಕೆ ಉಂಟು. ಕೊನೆಗೆ ಅದು 30 ಬೇಕು ಅಂತಂದರು ಆ ದಿವಸ ಗೆಸ್ಟಿಗೆ. ಅದು ಕೂಡ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗ್ತದೆ ಅನ್ನೋದು, ನಮಗೆಲ್ಲ 1 ತಿಂಗಳ ಟೈಮ್ನಲ್ಲಿ ಆಗಬೇಕು. ಆಗ ಒಂದು ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದಾಗೆ
ಇದೇ ಹೂವನ್ನು ಮಾಡಿದ್ದು. ಮತ್ತು ನಮ್ಮ ಇಲ್ಲಿ ಅಣೆಗುಡ್ಡೆಯಲ್ಲಿ ಬುಟ್ಟಿ ಸಿಗ್ತದೆ, ಹಣ್ಣುಕಾಯಿ ಬುಟ್ಟಿ ಒಂದು ಬೀಳಿನದು ಸಿಗ್ತದೆ, ಅಲ್ಲಿ ಮಾಡ್ತಾರೆ ಒಂದು ಕಡೆಯಲ್ಲಿ. ಅಲ್ಲಿ ಹೋಗಿ ಪರ್ಚೇಸ್ ಮಾಡಿತ್ತು ಸ್ವಲ್ಪ ಕಡಿಮೆಲಿ. ಪರ್ಚೇಸ್ ಮಾಡಿ ತಂದು ಮಕ್ಕಳೇ ಪೇಂಟ್ ಮಾಡಿದ್ರು, ಅದಕ್ಕೆಲ್ಲ ಪೇಂಟ್ ಮಾಡಿ ಅದಕ್ಕೆ ಒಳಗೆಲ್ಲ ಇದೆಲ್ಲ ಹಾಕ್ಲಿಕ್ಕೆ ಉಂಟು, ಥರ್ಮಾಕೋಲೆಲ್ಲ ಹಾಕಿ ಈ ಹೂವನ್ನು ಮಾಡಬೇಕು. ಒಂದೊಂದಕ್ಕೆ 20 ಹೂ ಹಾಕಬೇಕು ನಾವು ಅದಕ್ಕೆ. ಅಷ್ಟು ಹೂ ಮಕ್ಕಳು ಮಾಡಬೇಕು, ಮಕ್ಕಳಿಗೆ ಕಲಿಸ್ಕೊಡ್ಬೇಕಲ್ಲ, ಅದು ಹೊಸತಾಗಿ ಬಂದ ಮಕ್ಕಳಲ್ಲ ಅವರು, ಅವರಿಗೆ ಕಲಿಸಿ ಅವರು ಆ ಬುಟ್ಟಿಯನ್ನು 30 ಬುಟ್ಟಿಯನ್ನು ಮಾಡಿ ಕುಂದಾಪುರದಲ್ಲಿ ಎಕ್ಸಿಬಿಷನ್ನಲ್ಲಿ ಅದು ಗೆಸ್ಟಿಗೆ ಕೊಟ್ಟದ್ದು. ಹಾಗೆ ಮತ್ತೆ ಕುರಾಡಿಯಲ್ಲಿ 1 ವರ್ಷ ಆಯಿತು, ಇವರು ವಿಶ್ವನಾಥ್ ಸರ್ ಶಾಲೆಯಲ್ಲಿ 1 ವರ್ಷ ಆದಾಗ ಅಲ್ಲಿ ಮಾತ್ರ ಏನೋ ಒಂದು ಸ್ವಲ್ಪ ಇದರಲ್ಲಿ ನಿಂತು ಹೋಗಿದೆ ಅದು. ಮತ್ತು ಮಾರನೇ ದಿವಸ ಆಯಿತು. ಆಗುವಾಗ ಅಲ್ಲಿಯೂ ಏನು ಮಾಡೋದು ಅನ್ನುವಾಗ ಇದೇ ಎಂಬೋಸ್ ಪೇಂಟಿಂಗ್ ಉಂಟಲ್ಲ, ಅದನ್ನು ಮಾಡಿಸಿ, ಅದು ಹೆಚ್ಚಿನ ಪಕ್ಷ 50 ದಿನ ಆಗಿದೆ ಇರಬೇಕು. ಅದನ್ನು ಆಗಲೇಬೇಕು ಅದನ್ನು, ಅಂದರೆ ಬೇರೆ ಶಾಲೆಯವರಿಗೆ ಅಂದರೆ ಅದು ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಅಂತೂ ನನಗದೊಂದು ಕೊಡ್ತಾರೆ ಅವರು ಮಾಡಲೇಬೇಕಂತ. ಮತ್ತು ನಮಗೆ ಅದು ಉಪಯೋಗ ಅಲ್ಲ ಮಕ್ಕಳಿಗೆ ಅಂತ. ಹಾಗೆ ಎಂಬೋಸ್ ಪೇಂಟಿಂಗ್ ಮಾಡಿ ಅದಕ್ಕೆ ಫ್ರೇಮ್ ಹಾಕಬೇಕು, ಗ್ಲಾಸ್ ಎಲ್ಲ ಹಾಕಿ ಗ್ಲಾಸ್ ಫ್ರೇಮ್ ಎಲ್ಲ ಹಾಕಬೇಕು. ಅದಕ್ಕೆ ಕೊಕ್ಕರಣೆಯಲ್ಲಿ ಒಬ್ಬರ ಹತ್ರ ಹೇಳಿ ಅಷ್ಟೆಲ್ಲ ಮಾಡಿ ಅದನ್ನೊಂದು ಫ್ರೇಮ್ ಹಾಕಿ ಒಂದು 50 ಮಾಡಿರ್ಬೇಕು ನನಗೇನೇನು. ಅದು ಕಡಿಮೆ ಆಗಿದೆ ಮತ್ತೆ ನಮಗೆ ಅಷ್ಟು. ಮತ್ತು ಕೊನೆಯಲ್ಲಿ ಅಂದರೆ ಎಲ್ಲ ಕಡೆ ಆಗಿದೆ. ನನಗೆ ಒಂದು ಆಸೆ ಇತ್ತು, ಬೇರೆ ಕಡೆಗೆಲ್ಲ ಇಷ್ಟು ನಾವು ಮಾಡಿದ್ದೇವೆ, ನಾನು ಇಷ್ಟು ವರ್ಷ ಇದ್ದ ಶಾಲೆ ಅಲ್ವಾ, ನಮ್ಮ ಮಕ್ಕಳಿಗೊಂದು ಅಲ್ಲಿ ಉಳಿದವರಿಗೆಲ್ಲ ನೋಡ್ಲಿಕ್ಕೆ ಆಗಬೇಕಲ್ಲ. ಎಲ್ಲ ಒಂದು 4-5 ಮಕ್ಕಳನ್ನು ಮಾತ್ರ ನಾವು ಕರ್ಕೊಂಡು ಹೋಗ್ತೇವೆ. ಮತ್ತು ರಾಜ್ಯ ಮಟ್ಟದ್ದು ಒಂದು ಸಲ ಬೆಂಗಳೂರಿನಲ್ಲಿ, 2 ಸಲ ಬೆಂಗಳೂರಿನಲ್ಲಿ, ಮೈಸೂರು, ಮಂಡ್ಯ ಎಲ್ಲ ಸುಮಾರು ಕಡೆ ಎಲ್ಲ ಹೋಗಿದ್ದೇವೆ ಅದಕ್ಕೆ. ಹಾಗೆ ಅದೆಲ್ಲ ಎಕ್ಸಿಬಿಷನ್ ಆಗ್ತಾಯಿತ್ತು. ಮಕ್ಕಳು ಏನು ಮಾಡ್ತಾರೆ ಅಂತ ಅಲ್ಲಿ ಹೋಗಿ ನೋಡ್ಬೇಕು ಅದನ್ನು. ಅದು ತುಂಬ ಖುಷಿ ಇರ್ತದೆ. ನಾನು ಹಿಂದೊಮ್ಮೆ ನಿಮಗೆ ಕಳಿಸಿದ್ದೇನೆ ಅದನ್ನಂತ ನೆನಪು ನನಗೆ. ಹಾಗೆ ನಮ್ಮ ಶಾಲೆಯಲ್ಲಿ ಈಗ ಉಳಿದ ಮಕ್ಕಳಿಗೆ ನೋಡ್ಬೇಕಲ್ಲ, ಎಲ್ಲರನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಆಗೋದಿಲ್ಲ. ಅದಕ್ಕೆ ಆದರೆ ಒಂದು ಅಷ್ಟರಲ್ಲಿ ಕುರಾಡಿಯಲ್ಲಿ ಆದಾಗ ನಮಗೆ ಹತ್ರ ಆಗ್ತದೆ, ಮಕ್ಕಳನ್ನು ಬಸ್ ಮಾಡಿ ಕರ್ಕೊಂಡು ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೇನೆ. ಯಾಕೆ ನಮ್ಮ ಸ್ಟಾಫ್ನವರೆಲ್ಲ ಇದು ಮಾಡಿದ್ರು, ಕರ್ಕೊಂಡು ಹೋಯ್ತು. ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ನೋಡಿದ್ದಾರೆ, ಅದೊಂದು ಖುಷಿ ಉಂಟು. ಮತ್ತು ನಮ್ಮಲ್ಲಿ ಹಾಗೆ ಮಾಡುವ ಮಾರನೇ ವರ್ಷ ಅಂತ ಹೇಳಿಕೊಂಡು ನಮ್ಮಲ್ಲಿ ಮತ್ತು ಜಿಲ್ಲಾ ಮಟ್ಟದ್ದೊಂದು ಮಾಡಿದ್ದೇವೆ. ಜಿಲ್ಲಾ ಮಟ್ಟದ್ದು ಮಾಡಿದಾಗ ಅದೇ ಪುನಃ ನಮಗೆ ಅದು ಕೊನೆಯ ನನ್ನ ಸರ್ವಿಸಲ್ಲಿ ನಾನೊಂದು ಮಾಡಬೇಕು ಹೇಳಿ ಆಸೆ ಇತ್ತು, ಮಾಡಿದರು. ತುಂಬ ಚೆಂದ ಆಗಿದೆ ಅದು ಮಾತ್ರ. ಅಂದರೆ ನನಗೆ ಅದು ಅತ್ಯಂತ ಸಂತಸ ಕೊಟ್ಟಿದೆ, ನನ್ನ ಮಕ್ಕಳು ಇಷ್ಟು ಮಾಡ್ತಾರಲ್ಲ ಅಂತ. ಆ ಖುಷಿ ಹೆಚ್ಚಿನ ಪಕ್ಷ ನನಗೆ ನನ್ನ ಸಂಸಾರದ ನೋವುಗಳನ್ನೆಲ್ಲ ಬದಿಗೆ ಹಾಕಿದೆ. ಯಾಕಂದರೆ ನನ್ನ ಮೊದಲಿನ ಆ ಸ್ಟಾಫ್ ಉಂಟಲ್ಲ, ಅದು ನಾನು ಹೇಳಿದ್ದಲ್ಲ, ನನ್ನ ಕುಟುಂಬ ಅದೊಂದು. ಯಾಕಂದರೆ ಎಲ್ಲೂ ನಾನು, ಯಾಕಂದರೆ ನನಗೆ ಮನೇಲಿ ಯಾರು ಇರಲಿಲ್ಲ ಆಗ, ಅವರನ್ನು ನೋಡ್ಕೊಳ್ಳೋರು ಯಾರಿಲ್ಲ. ಅವ್ರು ಬೆಡ್ ರಿಡನ್ ಆಗೇ ಇದ್ದರು, ಮಲಗಿದಲ್ಲೇ 5 ವರ್ಷ ಇದ್ದರು. ಆ ಸಮಯದಲ್ಲಿ ಅವರನ್ನು ನೋಡ್ಕೊಳ್ಬೇಕಿತ್ತು, ಅವರಿಗಂದರೆ ಏನೂ ಗೊತ್ತಾಗೋದಿಲ್ಲ, ಮಲಗಿದಲ್ಲೇ ಇದ್ದರು. ಆ ಹೊತ್ತಲ್ಲಿ ನನ್ನ ಸ್ಟಾಫ್ ಅಂತ ಹೇಳೋರು ಎಷ್ಟಂದರೆ ಮಧ್ಯದಲ್ಲಿ ಕೂಡ ನಾನು ಬರ್ತಿದ್ದೆ, ಮನೆ ಶಾಲೆಯ ಕೆಳಗೆ ಮನೆ ಉಂಟು, ಹಾಗೆ ಬರ್ತಿದ್ದೆ. ಬಂದು ಹೋಗಿ ನೋಡಿ ಬನ್ನಿ ಒಂದ್ಸಲ ನೋಡಿ ಬರ್ತಿದ್ದೆ. ಅಂದರೆ ನನ್ನ ಜೊತೆಯಾಗಿ ನಿಂತಿದ್ರು ಅವರು. ಅದರಲ್ಲೂ ಒಂದು ಹೇಳಲೇಬೇಕು, ಕೆಲವರು ಟೀಚರ್ಸ್, ಆಗ ಮೊದಲು ನಾನಿದ್ದಾಗ ಟೀಚರ್ಸ್ ಯಾರಿಲ್ಲ, ನಾನು ಒಬ್ಬಳೇ ಫಸ್ಟ್ ಬಂದಾಗ, ಜೆಂಟ್ಸ್ ಮಾತ್ರ ಇದ್ದದ್ದು. ಮತ್ತೆ ಎಲ್ಲ ಲೇಡೀಸ್ ಸ್ಟಾಫ್ ಎಲ್ಲ ಬಂತು. ಅದರಲ್ಲಿ ಮತ್ತಿಬ್ಬರಿದ್ರು, ಶೈಲಾ ಟೀಚರ್ ಅಂತ, ಈಗ ಹೆಚ್ಚಿನ ಪಕ್ಷ ಗುಂಡುಮಿ ಶಾಲೆಯಲ್ಲಿ ಇದ್ರು, ಮತ್ತೊಬ್ಬರು ಸುಜಾತ ಅಂತ, ಈಗ ನುಕ್ಕೂರು ಶಾಲೆಯಲ್ಲಿ ಇದ್ರು. ಅವರು ಗಂಡ ಹೆಂಡತಿ. ಹೇಗಂದ್ರೆ ನನ್ನ ಜೊತೆಯಾಗಿ ನಿಂತವ್ರು ಅವರಿಬ್ಬರು. ಅದು ಹೇಳ್ತಾರಲ್ಲ, ನನಗೆಲ್ಲೂ ನಾನು ಬೇಜಾರು ಮಾಡ್ಕೊಳ್ಳೋ ಹಂತವೇ ಬರಲಿಲ್ಲ. ಪ್ರತಿಯೊಂದಕ್ಕೂ ಲತಾ ಟೀಚರ್ ಅಂತ ಆ ಥರದಲ್ಲಿ ಹೆಚ್ಚಾಗಿ ನಾವು ನೆನ್ಪಿಟ್ಕೊಳ್ಳೋದು ಹಾಗೆ ಅಲ್ವಾ. ಕೆಟ್ಟದ್ದು ಮಾಡಿದವ್ರನ್ನ, ಅತಿಯಾಗಿ ಕೆಟ್ಟದ್ದು ಮಾಡಿದವ್ರನ್ನೂ ನೆನ್ಪಿಟ್ಕೊಳ್ತೇವೆ, ಅತಿಯಾಗಿ ಒಳ್ಳೆಯದು. ಅವರದ್ದು ಹೇಗಂದ್ರೆ ಅದು ನಮಗೆ ರಾತ್ರಿ ಆದರೂ ರಾತ್ರಿ ಅಂದರೆ ನನಗೆ ಎಷ್ಟೊತ್ತಿಗೂ ನನಗೆ ಸಿಗೋರು ಅವರು ಆ ಥರದಲ್ಲಿ. ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಅಕ್ಕ ತಂಗಿ ಆಗಿತ್ತೋ ಗೊತ್ತಿಲ್ಲ, ಅಂತೂ ನಮ್ಮಿಬ್ಬರದ್ದು ಅದು ಬೇರೆ. ಹಾಗೆ ಅವರಂದರೆ ತುಂಬ ವರ್ಷ ಇದ್ದವ್ರು ನಾವಿಬ್ಬರು, ಆ ಥರದಲ್ಲಿ ಇತ್ತು. ಮತ್ತು ಅದೇ ಸ್ಟಾಫ್ನವರು ತುಂಬ, ಅದರಲ್ಲೂ ಹೇಗಂದರೆ ನನಗೆ ಬೆಂಗಳೂರಿನಲ್ಲಿ ಇದಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು ಅವ್ರನ್ನ ಟ್ರೀಟ್ಮೆಂಟಿಗೆ. ಆಗ ಒಬ್ಬರು ಕ್ಲರ್ಕ್ ಬೆಂಗಳೂರಿನವರು, ಅವ್ರು ನನ್ನ ಜೊತೆ ಬಂದು ಎಲ್ಲ ಡಾಕ್ಟರ್ಸನ್ನೆಲ್ಲ ಅವ್ರನ್ನ ಕೂಡಲೇ ಕರ್ಕೊಂಡು ಹೋಗಿ ಅಷ್ಟು, ಅಂದರೆ ಆ ಥರದಲ್ಲಿ ನನಗೆ ಬೆಂಗಾವಲು. ಎಲ್ಲೂ ನನಗೆ ಕಷ್ಟ, ಆಗ ನಾನು ಕಷ್ಟ ಅಂತ ಹೇಳ್ಕೊಳ್ಳಿಕ್ಕಿಲ್ಲ ಅಲ್ಲ, ನನಗೆ ಸಹಾಯ ಮಾಡೋರು ಇರುವಾಗ ನಾನು ಕಷ್ಟ ಅಂತ ಯಾಕೆ ಹೇಳ್ಕೊಳ್ಬೇಕು. ಹಾಗೆ ಪ್ರತಿ ಹಂತದಲ್ಲಿ ಈಗ 18 ವರ್ಷದಿಂದ ಈಗೀಗ ಅದೇ ಮಕ್ಕಳ ಜೊತೆಯಲ್ಲೇ ಸ್ವಲ್ಪ ಬೆರಿಲಿಕ್ಕೆ ಪ್ರಾರಂಭ ಮಾಡಿದೆ. ಎಷ್ಟಂದರೆ ನಾನು ಒಂದು ಹಂತದಲ್ಲಿ ಅದು ಹೇಳ್ಬೋದು, ಆದರೆ ಅದು ಬೇರೆಯವ್ರಿಗೆ ಅದು ಪಾಠ ಆಗ್ತದೆ ನನಗೆ ಗೊತ್ತಿಲ್ಲ, ಆಗಬೇಕಂತ ಹೇಳೋದು ನಾನು. ಯಾಕಂದರೆ ಕಷ್ಟ ಅಂದರೆ ಏನಂತ ಒಂದು ಹಂತದಲ್ಲಿ ಇವರನ್ನು ಕರ್ಕೊಂಡು ಸುಸೈಡ್ ಮಾಡ್ಕೊಳ್ಬೇಕಂತ ಹೋಗಿದ್ದೆ ನಾನು. ಅಂದರೆ ಆಗೋದಿಲ್ಲ ನನ್ನ ಹತ್ರ, ಅಂದರೆ ಅಷ್ಟು ಇದಾಗಿ ಹೋದೆ. ಆ ಹೊತ್ತಲ್ಲಿ ಅವರು ಯಾಕೋ ಏನೋ ಗೊತ್ತಿಲ್ಲ, ಈಗಲೇ ಅನುಭವಿಸಿ ಹೋಗುವ ಅಂದರು. ಮತ್ತೆ ವಾಪಸ್ ಬಂದಿದ್ದೆ.
ಅಂದರೆ ಅಂಥ ಕಠಿಣ ಸಂದರ್ಭದಿಂದ ಹೊರಗೆ ಬಂದವಳು. ಅಂದರೆ ಕಡೆಗಾಯ್ತು ನನಗೆ, ನಾನು ಯಾಕೆ ಈ ತೀರ್ಮಾನಕ್ಕೆ ಬಂದೆ, ಬರಬಾರ್ದಿತ್ತು ನಾನು. ನನಗೆ ಅವರನ್ನು ಕರ್ಕೊಂಡು ಹೋಗೋ ಅಧಿಕಾರ ಯಾರಿಗೂ ಇಲ್ಲಲ್ಲ, ನಾನು ಬೇಕಾದರೆ ಹೋಗ್ಬೋದು, ಆ ಥರ ಆಯಿತು. ಮತ್ತೆ ಎಣಿಸ್ಕೊಂಡೆ, ಓ ಇಲ್ಲ, ನನಗಿದು ಅನುಭವಿಸಿ ಹೋಗ್ಬೇಕು ನಾನು ಅಂತ ಅಂದ್ಕೊಂಡು ಮತ್ತೆ ಬಂದದ್ದು. ಅಷ್ಟೊತ್ತಿಗೆ ಮಗಳು ನೆನಪಾಗ್ತಲಲ್ಲ, ಅವಳು ಅಲ್ಲಿದ್ಲು, ಅವಳು ಇದ್ದಿದ್ರು ಅಷ್ಟು ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಒಂದು. ಆದರೆ ಅದನ್ನೆಲ್ಲ ಮೀರಿ ಮತ್ತೆ ಕೊನೆಗೆ ಇವ್ರು ಹೋದ ನಂತರ, ಇವರಿಗೆ 18 ವರ್ಷ ಆಯಿತು ಹೋಗಿ, ನಾಡ್ದು ಜೂನಿಗೆ 18 ಆಗ್ತದೆ. ಮಧ್ಯದಲ್ಲಿ ಜಾಬ್ ಬಿಡಬೇಕಂತ ತೀರ್ಮಾನಕ್ಕೆ ಬಂದೆ ಒಂದು ಸಲ, ಏನೋ ಸಿಟ್ಟು ಬಂದದ್ದು. ಅಂದರೆ ಅದೆಲ್ಲ ಆಗ್ತದೆ ಅಂತ ಹೇಳೋದಕ್ಕೆ, ಅಂದರೆ ಆ ತಾಳ್ಮೆ ಇರೋದಿಲ್ಲ ಮತ್ತೆ ಮತ್ತೆ ಬರುವಾಗ, ನಮಗೆ ತಾಳ್ಮೆ ಕಡಿಮೆ ಆಗ್ತಾ ಬರ್ತದೆ. ಅದು ಗೊತ್ತಿಲ್ಲ, ಅದು ಯಾವ ಪರಿಸ್ಥಿತಿ ಅಂತ ನನಗೂ ಕೂಡ ಗೊತ್ತಿಲ್ಲ ಅದು. ಅಂತೂ ಒಂದು ಹಂತದಲ್ಲಿ ಉದ್ಯೋಗ ಬಿಡ್ತೇನೆ ಅಂತ ಹೊರಟೆ, ಆದರೆ ಅಲ್ಲಿ ಬಿಡಲಿಲ್ಲ ನನ್ನನ್ನು. ಮತ್ತೆ ಪುನಃ ಕೊನೆಗೆ ಅದೇ ಹೇಳಿದ್ನಲ್ಲ, ಅವರು ಹೋದ ತಕ್ಷಣ ನನಗೆ ಬೇಡ ಉದ್ಯೋಗ ಅಂತ ಸ್ಟಾಫ್ನವ್ರು ಬಂದು ಕರ್ಕೊಂಡು ಹೋಗ್ತಿದ್ರು ನನ್ನನ್ನು. ಅಂದರೆ ದಿನ ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗಿ ನನ್ನ ಬಗ್ಗೆ ರಾತ್ರಿ ಒಂದು ಸಲ ಫೋನ್ ಮಾಡೋದು, ಬೆಳಿಗ್ಗೆ ಒಂದು ಸಲ ಫೋನ್, ಅಂದರೆ ನನ್ನನ್ನು ಅಷ್ಟು ಕೇರ್ ಮಾಡಿದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ನನ್ನ ಕುಟುಂಬ ಒಂದು ರೀತಿಯಲ್ಲಿ. ಮತ್ತು ಅವರದ್ರೆಲ್ಲ ಏನು ಹೇಳ್ಕೊಳ್ಳಿಕ್ಕೂ ನಮ್ಗೆ ಬೇಜಾರಿಲ್ಲ, ಬೈಲಿಕ್ಕೂ ನಮ್ಗೆ ಬೇಜಾರಿಲ್ಲ. ಅಷ್ಟೊಂದು ಇದರಿಂದಾಗಿ ನನಗೆ ಆ ನೋವಿನ ಇದು ಪ್ರತಿಯೊಂದಕ್ಕೂ ನನ್ನ ಜೊತೆಲಿ ಇರ್ತಿದ್ರು. ಏನಾದರೂ ಮಾಡಬೇಕಿದ್ರೆ ಅವ್ರ ಹತ್ರ ಹೇಳ್ತಿದ್ದೆ. ಅದನ್ನು ಹೇಳಬೇಕಂದ್ರೆ ನಮಗೆ ಶಂಕರನಾರಾಯಣದವರೊಬ್ಬರು ಕ್ಲರ್ಕ್ ಇದ್ರು, ಅವ್ರ ಹತ್ರ ಹೇಳು ಆಚಾರ್ಯ ಇದೊಂದು ಕೆಲಸ, ಅವರು ಅದನ್ನು ಮಾಡಿ ತಂದು ಕೊಡ್ತಿದ್ರು. ಅಂದರೆ ಎಲ್ಲೂ ಅಯ್ಯೋ ಇವ್ರು ಕೆಲಸ ಮಾಡಬೇಕಂತ ಅವರು ಕೂಡ ಎಣಿಸ್ಲಿಲ್ಲ. ಹಾಂ ಅಕ್ಕ, ನಿಮ್ಮ ಕೆಲಸ ಎಂತ ಇದು, ಅಂದರೆ ಅಷ್ಟು ನನಗೆ ಬೆಂಗಾವಲ್ಲ ಆದವರು. ಅದು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ನೇನೋ ಗೊತ್ತಿಲ್ಲ ಅಂತ ಸ್ಟಾಫನ್ನು ಪಡಿಬೇಕಾದ್ರೆ. ಮತ್ತು ಅವರೆಲ್ಲ ಈಗ ಇದಾಗಿ ಅದೇ ಜಿಲ್ಲಾ ಮಟ್ಟದಲ್ಲಿ, ಅದಕ್ಕೆ ಆ ಶಾಲೆಯಲ್ಲಿ ನನ್ನದೊಂದು ಸಣ್ಣ ಅಡಿಲು ಸೇವೆ ಅಂತ ಎಣಿಸಿದೆ. ಅದೇ ನನ್ನ ಸ್ಟೂಡೆಂಟ್ಗಳಿಗೆ ಮಿಷನ್ ಎಲ್ಲ ಕೊಟ್ಟರು. ಮತ್ತು ಅದೇ ಸ್ವಲ್ಪ ಎಲ್ಲ ಹೊರಗಡೆಯಿಂದೆಲ್ಲ ಮಕ್ಕಳಿಗೆಲ್ಲ ಹೇಳಿ, ಮಕ್ಕಳೆಲ್ಲ ನೋಡಬೇಕಲ್ಲ ಅಂತ. ಈಗಲೂ ಅದೇ ಉಂಟು, ಅಲ್ಲೇ ಬಿಟ್ಟು ಬಂದಿದ್ದೇನೆ. ಎಲ್ಲ ಇರಲಿ, ಮಕ್ಕಳು ನೋಡ್ಲಿಕ್ಕಾಗ್ತದೆ ಅಂತ ವಸ್ತುಗಳನ್ನೆಲ್ಲ ತುಂಬ ಮಾಡ್ತಾರೆ ಹಾಗೆ ಎಲ್ಲ. ಈ ಹೂವನ್ನು ನೋಡುವಾಗ ಈಗ ಮೊನ್ನೆ ನಂದು ರಿಟೈರ್ಡ್ ಆಗಿ ಆಯಿತು, ಕುರಾಡಿ ಬಾರ್ಕೂರಿನಲ್ಲಿ ಪುನಃ ಎಕ್ಸಿಬಿಷನ್. ನಿಜವಾಗ್ಲೂ ಅವರು ಟೀಚರ್ಸ್ ಇದ್ದರು, ನಾನು ಇದಾದ. ಆದರೆ ನನಗೆ ಫೋನ್ ಮಾಡಿದರು, ಮೇಡಮ್ ಒಂದಾಗಬೇಕಲ್ಲ, ಇದು ಯಾವ ಶಾಲೆಯವ್ರ ಹತ್ರ ಹೇಳಿ ಒಂದು ಗೆಸ್ಟಿಗೆ ಕೊಡಲಿಕ್ಕೆ ಅಂದರು. ನನ್ನ ಹತ್ರ ಅವ್ರು 1 ವಾರ ಇರುವಾಗ ಹೇಳಿದ್ದು, ಎಂತ ಮಾಡೋದು, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಕೊನೆಗೆ ನಾನೇ ಮತ್ತೆ ಪುನಃ ನನಗೆ ಆ ಬುಟ್ಟಿ ಆದರೆ ಒಳ್ಳೇದಿತ್ತು ಅಂದ್ರೆ, ಬುಟ್ಟಿ ತಂದು ಕೊಡಿ ಸರ್ ಮಕ್ಳ ಹತ್ರ. ಓಲ್ಡ್ ಸ್ಟೂಡೆಂಟನ್ನು ಕರೆಸಿ, ಅಂದರೆ ಅವುಗಳಿಗೆ ಅಷ್ಟು ಖುಷಿ ಬಂದು ಪೇಂಟ್ ಹೊಡೆದು ಬ್ಯಾಗಿ ಇದಕ್ಕೆಲ್ಲ ಬುಟ್ಟಿಗೆಲ್ಲ ಹೂ ಮಾಡಿ, ಹೂವಿಗೆಲ್ಲ ಇದೆಲ್ಲ ಹಾಕಬೇಕಲ್ಲ, ನಮಗೆ ಮಾಡಿ ಒಂದು ಕೊಡ್ಬೋದು. ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟರು. 10 ಬುಟ್ಟಿ ಮಾಡಿ ಕೊಟ್ಟಿದ್ರು. ಅದು ಸಾಕಾಗಲಿಲ್ಲ ಅಂತೆ. ಅಂದರೆ ಅಷ್ಟು ಅದಕ್ಕೆ ಬೇಡಿಕೆ ಉಂಟು ಆ ಹೂವಿಗೆ. ಮತ್ತು ಹಿಲಿಯಣ ಅಂತ ಅಲ್ಲಿ ಕೂಡ ಒಂದು ವರ್ಷ 30-35 ಹೀಗೆ ಗೆಸ್ಟಿಗೆಲ್ಲ ಕೊಡಲಿಕ್ಕೆ ಈ ಹೂ ಒಳ್ಳೇದಾಗ್ತದೆ ಅಂತ ತಗೊಂಡು ಹೋಗ್ತಾರೆ. ನಾವು ಮತ್ತೆ ಶಾಲೆಯಲ್ಲಿ ಯಾವಾಗಲೂ ಮಾಡಿ ಇಡ್ತೇವೆ ಅದನ್ನು. ನೀವು ರಾಜ್ಯ ಮಟ್ಟದಲ್ಲಿ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಹೋಗಿ ವಿಷಯಗಳನ್ನು ಹಂಚಿಕೊಂಡವರು, ಅಲ್ಲಿಯ ಅನುಭವ ಯಾವ ರೀತಿ ಇತ್ತು ನಿಮಗೆ? ಅಲ್ಲಿ ಅಂದರೆ ನಮಗೊಂದು ಟ್ರೈನಿಂಗ್ ರಾಜ್ಯ ಮಟ್ಟದ್ದು, ಅಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಟ್ರೈನಿಂಗ್ ಆಗ್ತಾ ಇರ್ತದೆ. ಆಗ ನಾವು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ಪಾರ್ಟ್ ಇರ್ತದೆ. ಹಾಗೆ ಅದರ ಬಗ್ಗೆ ನಾವು ಟೀಚರ್ಸಿಗೆ ಒಂದು ಟ್ರೈನಿಂಗ್ ಕೊಡುವಂಥದ್ದು. ಹಾಗೆ ಬೆಂಗಳೂರಿನಲ್ಲಿ ಆದದ್ದು ನಮ್ಮದು. ಮತ್ತು ನನಗಾಗಿ ಅದು ಟ್ರೈನಿಂಗ್ ಆಗಿ ಮಾರನೇ ವರ್ಷವೇ ಹೆಚ್ಚಿನ ಪಕ್ಷ ಕೋವಿಡ್ ಬಂತು. ಮತ್ತು ಶಾಲೆ ಕೂಡ ಎಲ್ಲ ಇದಾಯಿತು. ಮತ್ತು ಅದು ಕೋವಿಡ್ ಮುಗಿಯುವಾಗ ನಾನು ರಿಟೈರ್ಡ್ ಆದರೆ. ಹಾಗಾಗಿ ಅದು ಅಲ್ಲಿಗೆ 1 ವರ್ಷ ಮಾತ್ರ. ಸ್ವಲ್ಪ ಅಂದರೆ ಅದಕ್ಕೂ ಮೊದಲೇ ನಾನು ಮಾಡ್ತಾಯಿದ್ದೆ. ಎಲ್ಲ ಶಾಲೆಗಳಿಗೆಲ್ಲ ಕೆಲವು ಶಾಲೆಯವರೆಲ್ಲ ಬರಲಿಕ್ಕೆ ಹೇಳ್ತಿದ್ರು. ಹೋಗಿ ಒಂದು ಮಧ್ಯಾಹ್ನದ ನಂತರ ಹೋಗಿ ಒಂದು ಕೆಲವರಿಗೆಲ್ಲ ಮಕ್ಕಳಿಗೆ ಹೇಳಿಕೊಟ್ಟು ಬರ್ತಿದ್ದೆ. ಸ್ವಲ್ಪ ಈ ಪೇಪರಿಂದೆಲ್ಲ ಸಣ್ಣ ಮಕ್ಕಳು ಮಾಡುವಂಥದ್ದು, ಕೆಲವು ಪ್ರೈಮರಿಗೂ ಎಲ್ಲ ಹೋಗ್ತಿದ್ದೆ. ಅವು ಮಕ್ಕಳಿಗೆ ಎಲ್ಲಕ್ಕಿಂತ ನಮ್ಮ ದೊಡ್ಡ ಮಕ್ಕಳಿಗಿಂತ ಹೆಚ್ಚು ಸಣ್ಣ ಪ್ರೈಮರಿ ಮಕ್ಕಳಿಗೆ ತುಂಬ ಖುಷಿ ಅದರಲ್ಲಿ, ಅದನ್ನು ಹೇಳುವಂಥದ್ದು. ಹೀಗೆ ಮತ್ತು ಅವು ಜೊತೆ ಕೂತಾಗ ನನಗೆ ಒಂದು ಹೊಸತೇನೋ ಒಂದು ಹೊಳಿತದೆ. ಹಿಂದೆ ಅಂದರೆ ಮೊದಲಿನ ಕಾಲದಲ್ಲಿ, ಈಗ ನಾವು ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ನೋಡ್ಬೋದು, ಪಾಠದ ಜೊತೆಗೆ ಈ ಥರ ವೃತ್ತಿ ಶಿಕ್ಷಣವನ್ನು ಹೇಳಿಕೊಡ್ತಾ ಇದ್ದರು. ಅದನ್ನೇ ವೃತ್ತಿಯಾಗಿ ಮಾಡಿಕೊಂಡವರು ತುಂಬ ಜನ ಇದ್ದಾರೆ ಸ್ಕೂಲ್ ಬಿಟ್ಟ ನಂತರ. ಈಗಿನ ಒಂದು ವಿದ್ಯಾಭ್ಯಾಸದ ಜೊತೆಗೆ ಈ ವೃತ್ತಿ ಶಿಕ್ಷಣ ಬೇಕಾ, ಅಥವಾ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತದೆ? ಅದು ಒಂದಿದ್ರಲ್ಲಿ ಬೇಕೇ ಬೇಕು. ಯಾಕಂದರೆ ಪೂರ್ತಿ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗ್ಲಿಕ್ಕೆ ಆಗೋದಿಲ್ಲ. ಅಥವಾ ಇಂಜಿನಿಯರಿಂಗಲ್ಲೂ ಕೂಡ ಇದು ನಮ್ಮ ಹೊಲಿಗೆಲ್ ಬೇಕಾದಂಥ ಟೇಪ್ ಇದು ಹಿಡಿಬೇಕಾಗಿ ಬರಬಹುದು ಅಲ್ವಾ? ನಾನು ಯಾವಾಗಲೂ ಹೇಳಿದ್ದು, ಹೊಲಿಗೆ ಬಟ್ಟೆ ಇಲ್ಲದೆ ಹೋಗ್ಲಿಕ್ಕಾಗ್ತದಾ? ಸಮಾಜದಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಅಲ್ಲ ನಮಗೆ. ಅದು ಬೇಕೇ ಬೇಕು. ಹಾಗಾದರೆ ಅದೊಂಚೂರು, ಅಥವಾ ಬಟನ್ ಹೋಯ್ತಂತ ಅದನ್ನು ಹಾಕದೆ ಹೋಗಿದ್ರೆ ಏನೇ ಸಮಾಜ ನಮ್ಮನ್ನು ಒಪ್ತದಾ? ಇಲ್ಲ. ಅದನ್ನೊಂದಾದರೂ ಕಲಿಬೇಕಲ್ವ ನಾವು. ಅದೊಂದು ಖುಷಿ ಇರ್ತದೆ. ನನ್ನ ಬಟನ್ ನಾನೇ ಹಾಕ್ಕೊಂಡೆ, ಈ ಡ್ರೆಸ್ ಒಂದು ಈ ಥರ ಹೊಲಿರಿ ಅಂತ ಹೇಳ್ಬೋದು. ನಾನು ಅದು ಒಮ್ಮೊಮ್ಮೆ ಹೇಳೋದು, ಹಿಂದೆ ಇದೇ ಈಗ ಬರ್ತಾ ಇರುವಂಥ ಡ್ರೆಸ್ಗಳೇ ಹಿಂದೆ ಹೊಲಿದಿದ್ದೇನೆ ನಾನು. ಈಗ ಅದಕ್ಕೆ ಸ್ವಲ್ಪ ಇನ್ನೂ ಚಂದ ಮಾಡಿ, ಈಗ ನಾನು ಮಾಡ್ತೇನಲ್ಲ ಹಾಗೆ ಆಚೆ ಈಚೆ ಮಾಡಿ ಅದಕ್ಕೇನೋ ಮತ್ತೊಂದು ರೂಪ ಕೊಡ್ತಾರೆ. ಬಿಟ್ಟರೆ ಇದೆಲ್ಲ ಹಿಂದೆ ಇದ್ದದ್ದೇ. ಎಲ್ಲ ಬ್ಲೌಸ್ ಆಗಲಿ ಚೂಡಿದಾರ್ ಆಗಲಿ ಎಲ್ಲವೂ ಹಿಂದೆ ನಾನು ಹೊಲಿದೆ. ನನಗೆ ನೋಡಿದಾಗ ನಾನು ಹೇಳೋದಿತ್ತು,
ಇದು ಹಳತಾಗಿ ಆಯ್ತು ನಾನು ಹೊಲ್ತ ಅಂತ ಹೇಳೋದು. ಅಂದರೆ ಅಷ್ಟು ಇದ್ದದ್ದು ಪುನಃ ಪುನಃ ಬರುವಾಗ ಅದು ಸ್ವಲ್ಪ ಬದಲಾವಣೆಯಾಗಿ ಬರ್ತದೆ. ಹಾಗೆ ಇದು ಕೂಡ ಹಾಗೆ, ಅಂದರೆ ಬರೇ ವಿದ್ಯೆ ಅಂತ ಅದು ಒಂದೇ ಅಲ್ಲ, ಇದು ಬೇಕಲ್ಲ. ಈಗ ಯಾರಿಗೂ ಹೊಲಿಯೋರು ಇಲ್ಲದೆ ಇದ್ದರೆ ಅಥವಾ ಪ್ರತಿಯೊಬ್ಬರು ಹೊಲಿದು ಹಾಕು, ಈಗ ಉದಾಹರಣೆಗೆ ನಾನು ನನ್ನ ಡ್ರೆಸ್ಸನ್ನು ನಾನು ಬೇರೆ ಯಾರಿಗೂ ಕೊಡೋದಿಲ್ಲ, ಅಥವಾ ಒಂದು ಎಲ್ಲೋ ಒಂದು ಸಣ್ಣದು ಹರಿದೋಯ್ತು ಕೂಡಲೇ ಹೊಲ್ಕೊಂಡು ಇರ್ಬಾರ್ಬೋದು. ಆ ಥರದಲ್ಲಿ ಒಂದು ನನ್ನ ಸ್ಟೂಡೆಂಟ್ಗಳು ಎಷ್ಟೋ ಜನ ಹೊಲಿಗೆ ಕಲ್ತವರಿದ್ದಾರೆ, ಅದರಲ್ಲಿ ಕೆಲವರೆಲ್ಲ ಜಾಬ್ ಸಿಕ್ಕಿದವರು ಇರ್ತಾರೆ, ಒಂದು ಬದುಕು ಸಿಗ್ತದೆ ಅದರಿಂದ. ಹೌದು, ಒಂದು ಸೈಡ್ ಇದಾಗಿಯೂ ಕೂಡ ಬಿಸ್ನೆಸ್ ಆಗಿ ನೋಡ್ಬೋದಲ್ಲ ಅದನ್ನು. ಈಗ ಒಂದು ರೆಡಿಮೇಡ್ ಸೆಂಟರ್ ಹಾಕಿದರೆ ಅಥವಾ ಹೊಲಿಗೆ ಸೆಂಟರ್ ಹಾಕಿದರೆ ಒಂದು 4-5 ಜನರಿಗೆ ಉದ್ಯೋಗ ಕೊಡ್ಬೋದಲ್ಲ ನಾವು, ಅದು ಯೋಚನೆ ಮಾಡಬೇಕು. ಈಗಿನ ಒಂದು ಪೇರೆಂಟ್ ಮೆಂಟಾಲಿಟಿ ಹೇಗೆ ಅಂತ ಹೇಳಿದರೆ, ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಮಾರ್ಕ್ಸ್ 100ಕ್ಕೆ 100 ತೆಗಿಬೇಕು ಅಂಥ ಒಂದು ಪರಿಸ್ಥಿತಿ ಹೆತ್ತವರಲ್ಲೂ ಮಕ್ಕಳಲ್ಲೂ ಇರುವಾಗ, ಒತ್ತಡ ಇರುವಾಗ, ಇಂಥದ್ದನ್ನು ನಾವು ಯಾವ ರೀತಿ ಪರಿಣಾಮಕಾರಿಯಾಗಿ ತರ್ಬೋದು? ಈಗ ಉದಾಹರಣೆಗೆ ಖಾಸಗಿ ಶಾಲೆಯಲ್ಲಿ ನಾನೊಂದು ಇದು ಉದಾಹರಣೆ ಕೊಡೋದು. ಅಲ್ಲಿಯ ಪೇರೆಂಟ್ಸ್ ಅಂದರೆ ಪೇರೆಂಟ್ಸ್ ಖಾಸಗಿ ಶಾಲೆಗೆ ಮಕ್ಕಳನ್ನು ಸೇರಿಸ್ತಾರೆ. ಅಲ್ಲಿ ಖಾಸಗಿ ಶಾಲೆಯಲ್ಲಿ ಒಂದು ಇಂತಿಷ್ಟು ಐಟಮ್ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಅದೇ ನನ್ನ ಸರ್ಕಾರಿ ಶಾಲೆ ಮಕ್ಕಳಿಗೆ ಅದನ್ನು ಹೇಳಿದರೆ ಆಗೋದಿಲ್ಲ ಅವ್ರ ಹತ್ರ. ಖಾಸಗಿ ಶಾಲೆ ಹೇಳಿದ ಅದೇ ಒಬ್ಬ ಶಿಕ್ಷಕಿಯಾಗಿ ನಾನು ಖಾಸಗಿ ಶಾಲೆ ಸೇರಿರ್ತೇನೆ. ಅಲ್ಲಿ ಅವರೊಂದು ತಗೊಂಡು ಬನ್ನಿ ಅಂತ ಹೇಳ್ತಾರೆ, ಇವ್ರು ತಗೊಂಡು ಬರ್ತಾರೆ, ತಗೊಂಡು ಬಂದು ಮಾಡಿ ತನ್ನಿ ಅಂತ ಹೇಳ್ತಾರೆ. ಆಗ ಅವ್ರು ಎಲ್ಲಿಗೆ ಹೋಗ್ತಾರೆ? ಸರ್ಕಾರಿ ಶಾಲೆ ಟೀಚರ್ ಹತ್ರ ಹೋಗಿ ಇದೊಂದು ನನ್ನ ಅನುಭವ ಇದೆ, ನನಗೆ ಒಂದು 2-3 ಜನ ಹಾಗೆ ಮಾಡಿದೆ, ಇದೊಂದು ನನ್ನ ಮಕ್ಕಳಿಗೆ ಬೇಕಂತ ಹೇಳಿ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾದರೆ ನಿಮ್ಮ ಮಗು ಕಲಿಬೇಕಂತ ನೀವು ಅಲ್ಲಿ ಹಾಕಿದ್ದಲ್ಲ, ಯಾಕೆ ಇದನ್ನು ಮಧ್ಯದಲ್ಲಿ ತಗೊಳ್ತೀರಾ? ಖಂಡಿತ. ಇಲ್ಲಿ ಸರ್ಕಾರಿ ಶಾಲೆ ನನ್ನ ಹತ್ರವೇ, ನಾನೀಗ ಉದಾಹರಣೆಗೆ ಹೇಳಿದೆ 2-3 ಜನ ನಮ್ಮ ಮಕ್ಕಳಿಗೆ ಇದೊಂದು ಹೇಳಿದ್ದಾರೆ ಕ್ರಾಫ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ನನ್ನ ಹತ್ರ ಬಂದು ಕಲ್ತ್ಕೊಂಡು ಹೋದ ಮಕ್ಕಳಿದ್ರು. ಹಾಗಾದರೆ ನೀವು ಖಾಸಗಿ ಶಾಲೆಗೆ ಹಾಕಿದ್ದು ಮಗು ಕಲಿಬೇಕಂತಲ್ಲ, ಬರೀ ವಿದ್ಯೆ ಬೇಕಂತ, ಮತ್ತು ಇದು ಯಾಕೆ ನಿಮಗೆ? ಹಾಗಾದರೆ ಪ್ರತಿ ತಾಯಿ ತಂದೆಗೂ ಬೇಕಂತ ಇರ್ತದೆ. ಯಾಕಂದರೆ ಒಂದು ಸೈಡ್ ಆ ಮಗುವಿನ ಮನಸ್ಥಿತಿ ಇಡೀ 24 ಗಂಟೆ ಪಾಠಕ್ಕೆ, ಈಗ ಉದಾಹರಣೆಗೆ ನಾನು ನೀವು ಮಾತಾಡ್ತಾ ಇದ್ದದ್ದು ಕೆಲವರಿಗೆ ಮಧ್ಯದಲ್ಲೇ ಬೇಜಾರು ಬರ್ತದೆ, ಹಾಗೆ ಅದು ಕೂಡ ಪಾಠ ಸ್ವಲ್ಪ ಹೊತ್ತಲ್ಲಿ ಬೇಜಾರು ಬರ್ತದೆ. ಆ ಬೇಜಾರು ಬಂದಾಗ ಆ ಬೇಜಾರನ್ನು ಹೋಗಿಸ್ಲಿಕ್ಕೆ ಇದಿದ್ದಾಗ ಮಗುವಿಗೆ ಇಂಟ್ರೆಸ್ಟ್ ಬರ್ತದೆ, ಅಲ್ಲಿ ಮತ್ತೆ ಓದ್ಲಿಕ್ಕೆ ಹೋಗ್ತದೆ. ಅದು ಅದೊಂದು ಚೂರು ಬಿಟ್ಟಿದ್ದೇನೆ ಅಂದರೆ ಇಲ್ಲಿ ಮರ್ತೋಯ್ತದ ಕದ, ಆಗ ಅಷ್ಟು ಕಷ್ಟ ಆದದ್ದು ಇಲ್ಲಿ ಮರ್ತು ಹೋಗ್ತದೆ. ಅಥವಾ ಆಡ್ಲಿಕ್ಕೆ ಹೋದಾಗ ನೋಡಿ, ಕ್ಲಾಸಿಗೆ ಬಂದು ಮಗು ಬೇವರೆಲ್ಲ ಒರೆಸ್ಕೊಳ್ತಾ ಕೂತ್ಕೊಳ್ತದೆ, ಪಾಠಕ್ಕೆ ಬೇಗ ಪುಸ್ತಕ ತೆಗೀತದೆ. ಯಾಕೆ? ಅದಕ್ಕಂದರೆ ಅಲ್ಲಿ ಖುಷಿಯಲ್ಲಿ ಬಂದಿದೆ, ಅದು ಇಲ್ಲಿ ಖುಷಿಯಲ್ಲಿ ತಗೊಳ್ತದೆ. ಅದು ಬೇಕು, ಅದರ ಅವಶ್ಯಕ. ಅದಕ್ಕೆ ಈಗ ನಮ್ಮ ಹೊಸ ಶಿಕ್ಷಣ ನೀತಿಯಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಆದರೆ ನಾವು ಕೆಲವು ಪೇರೆಂಟ್ಸ್ ನಮ್ಮ ತಪ್ಪುಂಟಲ್ಲಿ, ನಮ್ಮ ತಪ್ಪೇ ಉಂಟು. ಯಾಕಂದರೆ ಕೇವಲ ನಮ್ಮ ಮಕ್ಕಳು, ಅವ್ರ ಮಕ್ಕಳು ಮಾರ್ಕ್ ತೆಗೆದಿದ್ದಾರೆ, ಈ ಮಕ್ಕಳು ಇಷ್ಟು ಮಾತ್ರ. ಅದು ಪ್ರಾಬ್ಲಮ್ ಏನು ಗೊತ್ತಾ ಮೇಡಮ್, ಅಲ್ಲಿ ಅವರಿಗೆ 10th ಒಳ್ಳೆ ಮಾರ್ಕ್ ಬಂದರೆ ಒಳ್ಳೆ ಕಾಲೇಜಲ್ಲಿ ಫ್ರೀ ಸೀಟು, ಹಾಫ್ ಫೀಸು, ಅಲ್ಲಿ ಆ ಒಂದನ್ನು ವಿಷಯ ನೋಡ್ತಾರೆ ಅವರು. ಮತ್ತು PUC ಯಲ್ಲೂ ಹಾಗೆ CET ನೀಟ್ ಅದೆಲ್ಲ ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ಓದು. ಅದನ್ನೇ ನಾನು ಹೇಳೋದು. ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಅದು ಬಂದಿದೆ, ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಉಂಟು. ಇಷ್ಟು ಮಕ್ಕಳು ಅದರಿಂದ ಸಫರ್ ಆಗ್ತಾ ಇದ್ದಾರೆ ಆ ಮಾರ್ಕಿಂದ. ಅಂದರೆ ಮನೆಯವ್ರು ನಾವು ಹೇಳೋದೇನು, ಅವಳು ಮಾರ್ಕ್ ತೆಗೆದಿದ್ರು, ಇವ್ರು ಮಾರ್ಕ್ ತೆಗೆದಿದ್ರು, ನಾವು ನಮ್ಮ ಮಗು ಎಷ್ಟು ತೆಗಿತದೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾವು. ಅಂದರೆ ಅವ್ರ ಮೇಲೆ ಹೋಗಿದ್ದಾರೆ, ಅದನ್ನು ನಾವು ಮೊದಲು ಬಿಡಬೇಕು. ಅಂದರೆ ಮಗು ಯಾವ ದಿಕ್ಕಿನತ್ತ ಹೋಗ್ತದೆ ಅತ್ತ ಮಗುವನ್ನು ಕಳಿಸ್ಬೇಕು. ಅದಕ್ಕೆ ಪ್ರಯತ್ನ ಒಂದು ರೀತಿಯಲ್ಲಿ ನಾವು ಶಿಕ್ಷಕರು ಮಾಡಬೇಕು. ನಮ್ಮದು ತಪ್ಪಿರ್ತದೆ ಅಲ್ಲಿ, ಅದನ್ನು ನಾವು ನಮ್ಮ ಮಕ್ಕಳಾಗಿ ಅವರನ್ನು ನೋಡಿದರೆ. ಅದರಲ್ಲೂ ನಾನು ಹೇಳೋದು ಖಾಸಗಿ ಶಾಲೆ ಬಗ್ಗೆ, ಅದನ್ನು ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ನಾನು ಹೇಳೋದಾದರೆ ಆ ಮಗುವನ್ನು ನಮ್ಮ ಮಗುವಾಗಿ, ಯಾಕಂದರೆ ನಮ್ಮ ಮಕ್ಕಳನ್ನೆಲ್ಲ ನಾವು ಖಾಸಗಿ ಶಾಲೆ ಸೇರಿಸ್ಕೊಂಡು ಕಳಿಸಿಕೊಟ್ಟಿದ್ದೇವೆ. ಆ ಮಗು ನಮ್ಮ ಮಗುವಾಗಿ ನಾವು ನೋಡಬೇಕು. ಅದು ನಿಜವಾದ ನನಗೆ ಖುಷಿ ಕೊಟ್ಟಿದ್ದಲ್ಲ, ಹಾಗೆ ಎಲ್ಲರಿಗೂ ಖುಷಿ ಕೊಡ್ತದೆ. ಒಟ್ಟಿನಲ್ಲಿ ಈ ವೃತ್ತಿ ಶಿಕ್ಷಣ ಅನ್ನೋದು ಖಾಸಗಿ ಶಾಲೆ ಆಗಲಿ ಸರ್ಕಾರಿ ಶಾಲೆ ಆಗಲಿ ಮಕ್ಕಳಿಗೆ ಅತ್ಯಂತ ಅವಶ್ಯಕ ಅಂತ ಉಂಟು, ಬೇಕು. ಲತಾ ಅವರೇ, ಇಲ್ಲಿಯವರೆಗೆ ಬಂದು ನೀವು ವೃತ್ತಿ ಶಿಕ್ಷಣದ ಬಗ್ಗೆ ಅದು ಎಷ್ಟು ಅವಶ್ಯಕತೆ ಇದೆ ಮಕ್ಕಳಿಗೆ ಈಗಿನ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಅಂತ ತುಂಬ ವಿವರವಾಗಿ ಹೇಳಿಕೊಟ್ಟಿದ್ದೀರಿ. ಹಾಗೆಯೇ ಒಂದು ಕ್ರಾಫ್ಟನ್ನು ಕೂಡ ನೀವು ಮಾಡಿ ತೋರಿಸಿದ್ದೀರಿ. ಇದಕ್ಕಾಗಿ ನಮ್ಮ ತಂಡದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ಅಷ್ಟೇ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.